ಗಿಳಿಯೊಂದು ಹುಲುಸಾದ ಭತ್ತದ ಗದ್ದೆಯಲ್ಲಿ ಇದೀಗಿನ್ನೂ ಬೆಳೀತಾ ಇದ್ದ ತೆನೆಯಲ್ಲಿದ್ದ ಅಕ್ಕಿಯನ್ನು ತಿಂತಾ ಇತ್ತು. ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಪಕ್ಕದಲ್ಲಿದ್ದ ತೆಂಗಿನ ಮರ ಅದರ ಗಮನ ಸೆಳೀತು. ಆ ತೆಂಗಿನ ಮರದ ಎತ್ತರ, ಅದರ ಗಟ್ಟಿತನ, ಅದರ ಮೇಲೆ ಗೊಂಚಲು ಗೊಂಚಲಾಗಿ ಬಿಟ್ಟಿದ್ದ ತೆಂಗಿನಕಾಯಿಯನ್ನು ಕಂಡಾಗ ಅದಕ್ಕೆ ಈ ಭತ್ತದ ಗದ್ದೆ ಇದೆಯಲ್ಲ, ಇದರ ದುರ್ಬಲತೆ ಮತ್ತು ಇದು ಬಹಳ ಸಣ್ಣದು ಅಂತ ಅನ್ನಿಸ್ತು. ಹಾಗಾಗಿ ತೆಂಗು ತಿನ್ನೋಣ ಅಂತ ತೆಂಗಿನ ಮರವನ್ನು ಏರ್ತು. ಹರಿಹಾರಿ ಹೋಗಿ ಕುಳಿತುಕೊಂಡು ತೆಂಗಿಗೆ ತನ್ನ ಕೊಕ್ಕನ್ನು ಹಚ್ಚಿ ತಿನ್ನೋದಕ್ಕೆ ಹೊರಟ್ರೆ ಸಾಧ್ಯವಾಗಲಿಲ್ಲ. ಜೋರಾಗಿ ಕುಕ್ಕತೊಡಗಿತು, ಕೊಕ್ಕು ಮುರಿಯಿತು. ಹೀಗಾಗಿ ಬಿಡತ್ತೆ. ನಾವು ಎಲ್ಲಿದ್ದೇವೋ, ನಮ್ಮ ನೆಲೆ ಯಾವುದೋ, ಅದಕ್ಕಿಂತ ಇನ್ಯಾವುದೋ ಒಂದು ನಮ್ಮ ಕಣ್ಣನ್ನು ಸೆಳೆಯುತ್ತೆ, ಅತ್ತ ಓಡ್ತೇವೆ. ಆದರೆ ಇದೂ ಇಲ್ಲ ಅದೂ ಇಲ್ಲ ಆಗತ್ತೆ ಅನ್ನೋದರ ಜೊತೆಗೆ ನಾವು ಕೂಡ ಪೆಟ್ಟು ತಿನ್ನುವಂತಾಗಿ ಬಿಡತ್ತೆ. ಕವಿಯೊಬ್ಬ ಇದನ್ನು ಬಹಳ ಸುಂದರವಾಗಿ ಹೇಳ್ತಾನೆ. ಉಚ್ಚೈರೇಶ ತರುಹು ಫಲಂಚ ವಿಪುಲಂ ದುಷ್ಟೈವ ಹೃಷ್ಟಶುಕಃ ಪಕ್ವಂ ಶಾಲಿವನಂ ವಿಹಾಯ ಜಡಧೀಹಿ ತಂ ನಾಲಿಕೇರಂಗತಃ ತತ್ರ ಗೃಹ್ಯ ಬುಭುಕ್ಷಿತೇನ ಮನಸ ಯತ್ನಃ ಕೃತೋ ಭೇದನೆ ವಾಂಛಾತಸ್ಯ ನ ಕೇವಲಂ ವಿಗಲಿತ ಚಂಚೂರ್ಗತ ಚೂರ್ಣತಾಂ. ಹೀಗಾಗಬಾರದು. ನಾವೆಲ್ಲಿದ್ದೇವೋ ಅದು ಚೆನ್ನಾಗಿದ್ದರೆ ಅದರ ಚೆನ್ನು ಏನು ಅನ್ನೋದನ್ನು ಗುರುತಿಸ್ಕೊಳ್ಬೇಕು. ಸುಮ್ಮನೆ ಸೆಳೆತಕ್ಕೆ ಒಳಗಾಗಬಾರದು ಅನ್ನೋದು ಈ ಕವಿಯ ಆಶಯ.